ಎಲ್ಲರಿಗೂ ನಮಸ್ಕಾರ. ಕಾರ್ ಇದ್ದವರೆಲ್ಲ ಇದೊಂದು ವಿಡಿಯೋನ ಚೆನ್ನಾಗಿ ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದರೆ ತುಂಬ ಜನಕ್ಕೆ ಕಾರ್ ಫ್ಯೂಸ್ಗಳು ಎಲ್ಲಿರ್ತಾವೆ ಏನು ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಏನಾದರೂ ಲೈಟ್ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಏನಾದರೂ ಪ್ರಾಬ್ಲಮ್ ಬಂದರೆ ಯಾರಿಗೂ ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಈಗ ನಾನು ಹೇಳ್ತಾ ಹೋಗ್ತೀನಿ. ಗೂಗಲ್ ಓಪನ್ ಮಾಡಿ, ಗೂಗಲ್ನಾಗ ಸ್ಟಾರ್ಟ್ ಮೈ ಕಾರ್ ಅಂತ ಟೈಪ್ ಮಾಡಿರಿ. ಗೂಗಲ್ನಾಗ ಹೋಗಿ ಸ್ಟಾರ್ಟ್ ಮೈ ಕಾರ್ ಅಂತ ಸರ್ಚ್ ಮಾಡಿ, ಅದು ಓಪನ್ ಆಗುತ್ತೆ. ಫಸ್ಟ್ ಲಿಂಕ್ ಓಪನ್ ಆಯ್ತಲ್ಲ ಸ್ಟಾರ್ಟ್ ಮೈ ಕಾರು, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಅಲ್ಲಿ ನಿಮ್ದು ಯಾವ ಕಾರ್ ಇದೆಯಲ್ಲ ಅದು ಬ್ರ್ಯಾಂಡ್ ತೋರಿಸುತ್ತೆ. ಅಲ್ಲಿ ನೀವು ತೋರಿಸ್ಲಿಲ್ಲ ಅಂದ್ರೆ ಅಲ್ಲಿ ಕೆಳಗಡೆ ಇನ್ನೊಂದು ಕ್ಲಿಕ್ ಐತಿಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಎಲ್ಲ ಎಷ್ಟು ಥರ ಬ್ರ್ಯಾಂಡ್ ಕಾರ್ ಇದಾವಲ್ಲ ಅವೆಲ್ಲ ಬ್ರ್ಯಾಂಡ್ ಇಲ್ಲಿ ಶೋ ಆಗ್ತಾವೆ. ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಬ್ರ್ಯಾಂಡ್ ಇದಾವಲ್ಲ ಎಲ್ಲ ಶೋ ಆಗ್ತಾಯಿದ್ದಾವೆ. ಇದ್ರೊಳಗೆ ನಿಮ್ದು ಯಾವ ಬ್ರ್ಯಾಂಡ್ ಕಾರ್ ಇದೆಯಲ್ಲ ಆ ಬ್ರ್ಯಾಂಡ್ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಫಾರ್ ಎಕ್ಸಾಂಪಲ್ ಈಗ ಒಂದು ಮಹೇಂದ್ರ ಕಾರ್ದು ಸೆಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಸ್ಕಾರ್ಪಿಯೋನ ಸೆಲೆಕ್ಟ್ ಮಾಡ್ತೀನಿ. ಸ್ಕಾರ್ಪಿಯೋ ಸೆಲೆಕ್ಟ್ ಮಾಡಿ ಕೆಳಗಡೆ ಅವು ಸ್ಕಾರ್ಪಿಯೋದಾಗ ಯಾವುದು XUV500 ಅದು ಇದು ಎಲ್ಲ ಬರುತ್ತೆ. ಅದ್ರ ಸ್ಕಾರ್ಪಿಯೋ ಸೆಲೆಕ್ಟ್ ಮಾಡಿ ಮತ್ತು ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಸ್ಕ್ರೋಲ್ ಮಾಡಿದ ನಂತರ ಅಲ್ಲಿ ಶೋ ಆಗುತ್ತೆ ಓನರ್ ರಿವ್ಯೂಸು, ಓನರ್ ಮ್ಯಾನ್ಯುವಲ್ಸ್, ಸರ್ವಿಸ್ ಆ್ಯಂಡ್ ರಿಪೇರ್ ಮ್ಯಾನ್ಯುವಲ್ಸ್, ಯೂಸ್ಫುಲ್ ಗೈಡ್ಸ್, ಫ್ಯೂಸ್ ಬಾಕ್ಸ್ ಡಯಾಗ್ರಾಮ್ಸ್ ಅಂತ ಐತಲ್ಲ, ಆ ಫ್ಯೂಸ್ ಬಾಕ್ಸ್ ಡಯಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಫ್ಯೂಸ್ ಬಾಕ್ಸ್ ಡಯಾಗ್ರಾಮ್ಸ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಆನಂತರ ನಿಮ್ಮದು ಯಾವ ಮಾಡೆಲ್ ಐತಿ 2023, 20, 19, 18 ಇಲ್ಲಿ ಯಾವ ಮಾಡೆಲ್ ಶೋ ಆಗುತ್ತೆ. ಅದು ನಿಮ್ಮ ಕಾರ್ ಯಾವ ಮಾಡೆಲ್ ಇದೆಯಲ್ಲ ಆ ಮಾಡೆಲ್ಲು ಸೆಲೆಕ್ಟ್ ಮಾಡ್ಕೋಬೇಕು. ಇದು ತುಂಬ ಜನಕ್ಕೆ ಗೊತ್ತಿರೋದು, ಗುರ್ತಿದ್ದವ್ರಿಗೆ ಈ ವಿಡಿಯೋ ಅಲ್ಲ, ಯಾರಿಗೆ ಗೊತ್ತಿರೋದು ಅವ್ರಿಗೆ ಮಾತ್ರ ಈ ವಿಡಿಯೋ. ನಿಮ್ಮ ಮಾಡೆಲ್ ಯಾವ ಕಾರ್ ಮಾಡೆಲ್ ಇದೆಯಲ್ಲ ಸೆಲೆಕ್ಟ್ ಮಾಡಿದ ನಂತರ ಈ ಥರ ಫ್ಯೂಸ್ ತೋರಿಸುತ್ತೆ. ಅದು ಫ್ಯೂಸ್ ಡಯಾಗ್ರಾಮ್ ತೋರಿಸುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನೀವು ಯಾವುದ್ರ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಅದು ಯಾವ ಫ್ಯೂಸ್ ಅಂತ ಇಲ್ಲಿ ಶೋ ಆಗುತ್ತೆ ನೋಡಿರಿ. ಇಲ್ಲೆಲ್ಲ ಪ್ಲಗ್ ರಿಲೇ ಮತ್ತು ಕೂಲಿಂಗ್ ಫ್ಯಾನ್ ಹೈ ರಿಲೇ ಅಂತ ಈ ಥರ ಎಲ್ಲ ಶೋ ಆಗುತ್ತೆ. ಅದು ನಿಮಗೆ ಗೊತ್ತಾಗುತ್ತೆ ಯಾವುದು ಇದು ಅಂತ. ಇದು ಇಂಜಿನ್ ಕಂಪಾರ್ಟ್ಮೆಂಟ್ ಫ್ಯೂಸ್ ಬಾಕ್ಸ್. ಇದೇ ಥರ ಎಲ್ಲ ನೀವು ಯಾವ ಥರ ಕ್ಲಿಕ್ ಮಾಡ್ತೀರಿ, ಯಾವುದು ಫ್ಯೂಸ್ ಯಾವುದಂತ ನಿಮಗೆ ಗೊತ್ತಾಗಬೇಕಂದ್ರೆ ಇದನ್ನು ಟ್ರೈ ಮಾಡಿರಿ ಒಂದು ಸಲ. ಇದು ನಿಮಗೆ ವಿಡಿಯೋ ಇಂಪಾರ್ಟೆಂಟ್ ಅನ್ನಿಸಿದರೆ ಎಲ್ಲರಿಗೂ ಶೇರ್ ಮಾಡಿರಿ. ಆದಷ್ಟು ಎಲ್ಲರಿಗೂ ಗುರ್ತಿರ್ಬೇಕಿದು. ಇನ್ನು ಮುಂದೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಮತ್ತು ಬೇರೆ ಫ್ಯೂಸ್ ಬಾಕ್ಸ್ ಎಷ್ಟು ಫ್ಯೂಸ್ ಬಾಕ್ಸ್ ನಮ್ಮ ಕಾರಲ್ಲಿ ಇರ್ತಾವಲ್ಲ ಎಲ್ಲದರ ಡಯಾಗ್ರಾಮ್ ಇದರಲ್ಲಿ ಬರುತ್ತೆ. ಅದನ್ನು ನಾವು ಕ್ಲಿಕ್ ಮಾಡಿ ಇದನ್ನು ಮಾಡ್ಕೊತ ಹೋಗ್ಬೇಕು. ಏನಾದರೂ ತಪ್ಪಾದರೆ ಕ್ಷಮಿಸಬೇಕಾಗಿತ್ತು. ಅಲ್ಲಿ ಕೆಳಗಡೆನೂ ಕೊಟ್ಟಿದ್ದಾರೆ ಅವರು, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಲ್ಲಿ ಶೋ ಆಗುತ್ತದು. ಈ ಥರ ನೀವು ಯಾವ ಇದ್ರ ಮೇಲೆ ಕ್ಲಿಕ್ ಮಾಡ್ತಿರಲ್ಲ ಅದಲ್ಲಿ ಶೋ ಆಗುತ್ತೆ ನೋಡಿ, ಗ್ಲೂ ಪ್ಲಗ್ ಅಂತ. ಹಾಗೆ ಕೆಳಗಡೆ ಹೋದರೆ ಮತ್ತು ಬೇರೆ ಫ್ಯೂಸ್ ಬಾಕ್ಸ್ ಇರ್ತಲ್ಲ ಅದು ಬರುತ್ತೆ. ಇದು ನೋಡಿ ಮತ್ತು ಬೇರೆ ಫ್ಯೂಸ್ ಬಾಕ್ಸ್ ಬಂತಿದ್ದು. ಇಂಜಿನ್ ಕಂಪಾರ್ಟ್ಮೆಂಟ್ ಫ್ಯೂಸ್ ಬಾಕ್ಸ್ ಇದು ಟೈಪ್ 2. ಅದು ಟೈಪ್ 1 ಫ್ಯೂಸ್ ಬಾಕ್ಸು, ಟೈಪ್ 2 ಫ್ಯೂಸ್ ಬಾಕ್ಸ್. ನೀವು ಗೂಗಲ್ನಲ್ಲಿ ಹೋಗಿ ಸ್ಟಾರ್ಟ್ ಮೈ ಕಾರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ 1 by 1 ಅದು ಗುರ್ತಾಗುತ್ತೆ. ನೀವು ಅದೇ ಥರ ಅದನ್ನೊಂದು ಸ್ವಲ್ಪ ರೀಡ್ ಮಾಡಿ
ಕ್ಲಿಕ್ ಮಾಡ್ಕೊತ ಹೋದರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಇದು ನೋಡಿ, ಇದು ಇನ್ಸ್ಟ್ರೂಮೆಂಟ್ ಪ್ಯಾನಲ್ ಫ್ಯೂಸ್ ಬಾಕ್ಸ್. ಇದು ಒಳಗಡೆ ಇನ್ಸ್ಟ್ರೂಮೆಂಟ್ ಡೋರು ಅದು ಈ ಥರ ಎಲ್ಲ ಅದು ಫ್ಯೂಸ್ ಬಾಕ್ಸ್. ಇದು ಪವರ್ ವಿಂಡೋದು ನೋಡಿ, ಆಟೋ ರೋಲ್ ಡೌನ್ ರಿಲೇ. ಈ ಥರ ಯಾವ ಫ್ಯೂಸ್ ಮೇಲೆ ನೀವು ಕ್ಲಿಕ್ ಮಾಡ್ತಿರಲ್ಲ ಅದು ಯಾವ ಫ್ಯೂಸ್ ಅನ್ನೋದು ನಿಮಗೆ ಹೇಳ್ಕೊಡುತ್ತೆ ಅಷ್ಟೇ. ಇದು ಬ್ಯಾಟ್ರಿ ಫ್ಯೂಸ್ ಬಾಕ್ಸ್. ಇದು ಇನ್ನರ್ ಫ್ಯೂಸ್ ಬಾಕ್ಸ್. ಇದೇ ಥರ ನೀವು ಕ್ಲಿಕ್ ಮಾಡ್ಕೊತ ಹೋದರೆ ನಿಮಗೇನು ಎಲ್ಲ ಗೊತ್ತಾಗುತ್ತದು. ಇಷ್ಟೇ ಇರೋದು. ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಅನ್ನಿಸ್ತು, ಅದಕ್ಕೆ ನಿಮಗೆ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದು ಎಲ್ಲರಿಗೂ ಶೇರ್ ಮಾಡಿರಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ.